ಪ್ರತಿಭಟನಾಕಾರರನ್ನ ಫ್ರೀಡಂ ಪಾರ್ಕ್ಗೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಚಾಲಕರ ಸಂಘದ ಮುಖಂಡ ತ್ಯಾಗರಾಜ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಬೇಡಿಕೆ ಈಡೇರದೇ ಇದ್ರೆ ಬೆಂಗಳೂರಿನ ಕಸ ಮುಂದೆ ಹೋಗಲ್ಲ. ಬಿಬಿಎಂಪಿ ಕಚೇರಿ ಬಳಿ ಪ್ರೊಟೆಸ್ಟ್ ನಡೀತಿರುವುದು. ಪ್ರತಿಭಟನಾ ನಿರತ ಚಾಲಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಪೊಲೀಸರ ವಶದಲ್ಲಿದ್ದಾರೆ. ಈಗ ನಿಮ್ಗೆ ಯಾರು ಏನು ಗೊತ್ತಾಗಲ್ಲ ಮೇಡಮ್. ಕಾಯಂ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ. ಈಗಾಗಲೇ ನಾವು ಡಿಸೆಂಬರ್ ತಿಂಗಳಲ್ಲಿ 2ನೇ ತಾರೀಕು ನಾವು ಫ್ರೀಡಂ ಪಾರ್ಕಲ್ಲಿ ಅಮರಣ ಅಂತ ಉಪವಾಸ ಸತ್ಯಾಗ್ರಹಣ ಮಾಡಿದ್ರಿ. ಆಗ ಡಿಸೆಂಬರ್ 3ನೇ ತಾರೀಕು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಬಂದು ನಿಮ್ಮ ಕಾಯಂ ಬಗ್ಗೆ ಒಂದು ತೀರ್ಮಾನನ ಬೆಳಗಾವಿ ಅಧಿವೇಶನ ಮುಗಿದ ಕೂಡಲೇ ನಿಮ್ಮನ್ನು ಕರೆಸಿ ಮಾಡ್ತೀರಿ ಅಂತ ಹೇಳಿದರು. ಆದರೆ ಬೆಳಗಾವಿ ಅಧಿವೇಶನ ಮುಗಿದು ಈಗಾಗಲೇ 4 ತಿಂಗಳು ಆಗ್ತಾ ಬರ್ತಾ ಇದೆ. ಆದರೆ ಯಾವುದೇ ರೀತಿಯೂ ನಮ್ಮ ಬಗ್ಗೆ ಒಂದು ಆದೇಶಗಳನ್ನ ಓಡಿಸ್ತಾ ಇರೋದ್ರಿಂದ ಮತ್ತು ಯಾವುದೇ ಒಂದು ರೀತಿ ತೀರ್ಮಾನಗಳನ್ನ ತಗೊಳ್ದೇ ಇರೋದ್ರಿಂದ ಬೇಸತ್ತು ನೊಂದ ನಮ್ಮ ಚಾಲಕರು ಸಹಾಯಕರುಗಳ ಪರವಾಗಿ ಇವತ್ತು ಒಂದು ಹೋರಾಟನ ಪ್ರಾರಂಭ ಮಾಡಿದ್ದೀರಿ. ಆದರೆ ಇಲ್ಲಿ ನಮ್ಮ BBMP ಹೆಡ್ ಆಫೀಸ್ ಬರೋ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಈಗ ನಾಳೆ BBMP ಬಜೆಟ್ ಇದೆ. ಈಗಾಗಲೇ ರಾಜ್ಯದ ಬಜೆಟ್ ಕೂಡ ಮುಗೀತು ಮತ್ತು ಅಧಿವೇಶನ ಕೂಡ ಮುಗೀತು. ಈಗ BBMP ಬಜೆಟ್ ಇದೆ. ಇದರಲ್ಲಿ ನಮ್ಮ ಚಾಲಕರು ಸಹಾಯಕರುಗಳ ಬಗ್ಗೆ ಒಂದು ಸರ್ಕಾರಿ ಆದೇಶ ಹೊರಡಿಸ್ಬೇಕು. ಆಮೇಲೆ ಇವರು ಏನು BBMP ಬಜೆಟ್ನ ಮಂಡಿಸಬೇಕು. ಅಲ್ಲಿವರೆಗೂ ನಾವು ಈ ಹೋರಾಟನ ಮುಂದುವರಿಸ್ತೀರಿ. ನಮ್ಮ ಪರವಾಗಿ ಏನು ಸರ್ಕಾರಿ ಆದೇಶ ಹೊರಡಿಸ್ತಾರೆ ಕಾಯಂ ಬಗ್ಗೆ, ಅಲ್ಲಿವರೆಗೂ ನಾವು ನಿರಂತರವಾಗಿ ನಮ್ಮ ಹೋರಾಟನ ಮುಂದುವರಿಸ್ತೀರಿ. ದಯವಿಟ್ಟು ನೀವೆಲ್ಲರೂ ಸಹಕರಿಸಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಶಮಿ ಶೆಟ್ಟಿ. ಈ ಒಂದು ಪ್ರತಿಭಟನೆ ಯಾವ ಕಾರಣಕ್ಕಾಗಿ ನಡೀತಾ ಇದೆ, ಅವರ ಬೇಡಿಕೆಗಳೇನು? ರಾಮ್, ನೀವು ಹೇಳಿದ ಹಾಗೇನೆ ಈಗ BBMP ಏನು ಮುತ್ತಿಗೆ ಹಾಕಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಏನು ಪೌರ ಕಾರ್ಮಿಕರ ಕಡೆಯಿಂದ ಸಾಕಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡಲಾಗಿತ್ತು. ಹಾಗೇನೆ 2023ರ ಕಾಂಗ್ರೆಸ್ ಪ್ರಣಾಳಿಕೆ ಪ್ರಕಾರ ಏನು ಪೌರ ಕಾರ್ಮಿಕರಿಗೆ ನಾವು ಕಾಯಂ ಕೆಲಸವನ್ನ ಒದಗಿಸ್ತೀವಿ, ಹಾಗೇನೆ ಚಾಲಕರಿರ್ಬೋದು ಅಥವಾ ನಿರ್ವಾಹಕರಿರ್ಬೋದು ಅವರಿಗೆ ನಾವು ಏನು ಸರ್ಕಾರ ವತಿಯಿಂದ ಕೆಲಸವನ್ನ ನೀಡ್ತೀವಿ ಅನ್ನುವಂತಹ ಭರವಸೆಯನ್ನ ನೀಡಲಾಗಿತ್ತು. ಆದ್ರೆ ಈ ಯಾವ ಬೇಡಿಕೆಗಳು ಕೂಡ ಈಡೇರದ ಕಾರಣ ಇವತ್ತು ಪೌರ ಕಾರ್ಮಿಕರಾಗಿರ್ಬೋದು ಅಥವಾ ಕಾರ್ಮಿಕರ ಸಂಘದ ಒಂದಿಷ್ಟು ಏನು ತ್ಯಾಗರಾಜ್ ಆಗಿರ್ಬೋದು, ಇವರೆಲ್ಲರೂ ಕೂಡ 50 ಜನಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು BBMPಯನ್ನ ಮುತ್ತಿಗೆ ಮಾಡಲಾಯಿತು. ಯಾಕಂತಂದ್ರೆ ತಮ್ಮ ಬೇಡಿಕೆಗಳು ಈಡೇರ್ತಾ ಇಲ್ಲ. ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ DCM ಅವರು ಭರವಸೆ ನೀಡಿದ್ರು ಈ ಬಗ್ಗೆ ಚರ್ಚಿಸ್ತೀವಿ ಅಂತ, ಆದ್ರೆ ಅಲ್ಲೂ ಕೂಡ ಮಾಡ್ಲಿಲ್ಲ. ಹಾಗೇನೆ ಈಗ ಬಜೆಟ್ ಕೂಡ ಮುಗ್ದಾಗಿದೆ. ಈಗ BBMP ಬಜೆಟ್ ಮಾತ್ರ ಬಾಕಿ ಇರುವ ಕಾರಣದಿಂದ ಇವತ್ತು ಅವರು ಏನು BBMPಗೆ ಮುತ್ತಿಗೆಯನ್ನ ಹಾಕಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.